ಹಲೋ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ಈ ದಿನ ಆಗಸ್ಟ್ 2, 2025. ಈ ದಿನದ ದ ಹಿಂದೂ ಇಂಗ್ಲಿಷ್ ದಿನಪತ್ರಿಕೆಯಿಂದ ಒಂದಷ್ಟು ಬಹಳ ಪ್ರಮುಖವಾದಂತಹ ಇಂಗ್ಲಿಷ್ ಪದಗಳನ್ನ ಈ ವಿಡಿಯೋದಲ್ಲಿ ಕಲಿಯೋಣ. ಮೊದಲ ಪದ ಫ್ರೆಂಡ್ಸ್, ಪೆಕ್ಯೂಲಿಯರ್. PECULIAR. ಪೆಕ್ಯೂಲಿಯರ್ ಅಂತಂದ್ರೆ ಫ್ರೆಂಡ್ಸ್ ಕನ್ನಡದಲ್ಲಿ ವಿಚಿತ್ರವಾದ, ವಿಚಿತ್ರ ಅನ್ನುವಂತ ಅರ್ಥ ಬರುತ್ತೆ. ಅಸಾಮಾನ್ಯವಾದ. ಫ್ರೆಂಡ್ಸ್, ಒಬ್ಬ ವ್ಯಕ್ತಿಯ ನಡವಳಿಕೆ, ಮಾತು, ಬಿಹೇವಿಯರು ನಾರ್ಮಲ್ ಆಗಿರದೆ ವಿಚಿತ್ರವಾಗಿ ಇದ್ರೆ, ಡಿಫ್ರೆಂಟ್ ಆಗಿ ಇದ್ರೆ, ವಿಭಿನ್ನವಾಗಿ ಇದ್ರೆ ಅದಕ್ಕೆ ಪೆಕ್ಯೂಲಿಯರ್ ಅಂತ ಕರಿತೀವಿ. ಇತ್ತೀಚಿನ ದಿನಗಳಲ್ಲಿ ಫ್ರೆಂಡ್ಸ್ ಈ ಸೋಷಿಯಲ್ ಮೀಡಿಯಾದಲ್ಲಿ ಜನ ವೈರಲ್ ಆಗೋದಕ್ಕೆ, ಫೇಮಸ್ ಆಗೋದಕ್ಕೆ ವಿಚಿತ್ರವಾಗಿ ಹಾಡುಗಳನ್ನ ಇಡೋದು, ವಿಚಿತ್ರವಾಗಿ ಡೈಲಾಗ್ ಗಳನ್ನ ಹೊಡೆಯೋದು, ವಿಚಿತ್ರವಾಗಿ ನಡೆದುಕೊಳ್ಳೋದು ಪೆಕ್ಯೂಲಿಯರ್ ಬಿಹೇವಿಯರ್ ಅಂತ ಕರಿತೀವಿ. ಈಗ ನೀವು ಯಾವ್ದೋ ಒಂದು ಹೋಟೆಲ್ಗೆ ಹೋಗ್ತೀರಾ, ಅಲ್ಲಿ ಫುಡ್ ಅನ್ನ ಆರ್ಡರ್ ಮಾಡ್ತೀರಾ. ಆ ಫುಡ್ ಇಂದ ಒಂದ್ ರೀತಿ ವಿಚಿತ್ರವಾದ ಸ್ಮೆಲ್ ಬರ್ತಾ ಇದ್ರೆ ಅದಕ್ಕೆ ಫ್ರೆಂಡ್ಸ್ ಇಂಗ್ಲಿಷ್ ನಲ್ಲಿ ಪೆಕ್ಯೂಲಿಯರ್ ಸ್ಮೆಲ್, ವಿಚಿತ್ರವಾದ ವಾಸನೆ ಅಂತ ಕರಿತೀವಿ. ಸೊ ಫ್ರೆಂಡ್ಸ್, ಪೆಕ್ಯೂಲಿಯರ್ ಅಂತಂದ್ರೆ ವಿಚಿತ್ರ. ಇದಕ್ಕೆ ಪರ್ಯಾಯ ಪದ ಸ್ಟ್ರೇಂಜ್. ಸ್ಟ್ರೇಂಜ್ ಅಂದ್ರೆ, ಪೆಕ್ಯೂಲಿಯರ್ ಅಂದ್ರೆ ಒಂದೇ ಅರ್ಥ, ವಿಚಿತ್ರವಾದ. ಫ್ರೆಂಡ್ಸ್, ನೆಕ್ಸ್ಟ್ ಪದ ಬಂದು ಕ್ರೂಯಲ್ಟಿ. ಕ್ರೂಯಲ್ಟಿ ಅಂತಂದ್ರೆ ಸ್ಪೆಲ್ಲಿಂಗ್ CRUELTY. ಕ್ರೂಯಲ್ಟಿ ಅಂತಂದ್ರೆ ಫ್ರೆಂಡ್ಸ್ ಕನ್ನಡದಲ್ಲಿ ಕ್ರೂರತನ ಅನ್ನುವಂತ ಅರ್ಥ ಬರುತ್ತೆ. ಕರುಣೆ ಇಲ್ಲದಂತಹ ನಡವಳಿಕೆ, ಕರುಣೆ ಇಲ್ಲದಂತಹ ವರ್ತನೆ, ಅಂದ್ರೆ ಬೇರೆಯವರಿಗೆ ನೋವುಂಟು ಮಾಡುವ ರೀತಿಯಲ್ಲಿ ನಡೆದುಕೊಳ್ಳೋದೇನಿದೆ ಫ್ರೆಂಡ್ಸ್, ಇದಕ್ಕೆ ಕ್ರೂಯಲ್ಟಿ ಅಂತ ಕರಿತೀವಿ. ಈಗ ಬೀದಿಯಲ್ಲಿ ಒಂದು ನಾಯಿ ನಡ್ಕೊಂಡು ಹೋಗ್ತಾ ಇರುತ್ತೆ, ಆ ನಾಯಿಗೆ ಫ್ರೆಂಡ್ಸ್ ಕಲ್ ತಗೊಂಡು ಹೊಡೆಯೋದೇನಿದೆ ಅನಿಮಲ್ ಕ್ರೂಯಲ್ಟಿ, ದ ಸೀರಿಯಸ್ ಕ್ರೈಮ್. ಫ್ರೆಂಡ್ಸ್, ಈಗ ಹೆಡ್ಲೈನ್ ನ ಗಮನಿಸಿ. ಇಲ್ಲಿ ವರದಕ್ಷಿಣೆ, ಡೌರಿಯ ಮೆನ್ಷನ್ ಆಗಿದೆ. ಸೊ ವರದಕ್ಷಿಣೆಯ ಹೆಸರಿನಲ್ಲಿ, ಡೌರಿಯ ಹೆಸರಿನಲ್ಲಿ ಮಹಿಳೆಯರ ಮೇಲೆ ಆಗ್ತಾ ಇರತಕ್ಕಂತಹ ಕ್ರೂರತನ, ಅಟ್ಟಹಾಸದ ಬಗ್ಗೆ ಈ ಹೆಡ್ಲೈನ್ ಕೆಳಗಡೆ ಡಿಸ್ಕಷನ್ ಆಗಿದೆ ಫ್ರೆಂಡ್ಸ್. ಸೊ ಕ್ರೂಯಲ್ಟಿ ಅಂತಂದ್ರೆ ಕ್ರೂರತನ, ಕರುಣೆ ಇಲ್ಲದಂತಹ ನಡವಳಿಕೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹಿಟ್ಲರ್. ಹಿಟ್ಲರ್ ಯಹೂದಿಗಳ ಮೇಲೆ ನಡೆಸಿದಂತಹ ಅಟ್ಟಹಾಸ ಏನಿದೆ, ಕ್ರೂರತನ ಏನಿದೆ ಫ್ರೆಂಡ್ಸ್, ಅದು ಕ್ರೂಯಲ್ಟಿ. ಫ್ರೆಂಡ್ಸ್, ಮೂರನೇ ಪದ ಹ್ಯಾಪತಿ. APATHY. ಹ್ಯಾಪತಿ ಅಂತಂದ್ರೆ ಫ್ರೆಂಡ್ಸ್ ಕನ್ನಡದಲ್ಲಿ ಉದಾಸೀನತೆ ಅನ್ನುವಂತ ಅರ್ಥ ಬರುತ್ತೆ. ಅಂದ್ರೆ ಯಾವ್ದಾದ್ರೂ ಒಂದು ವಿಷಯದ ಬಗ್ಗೆ ಆಸಕ್ತಿಯನ್ನ ತೋರದೇ ಇರೋದು ಫ್ರೆಂಡ್ಸ್, ಕಾಳಜಿಯನ್ನ ತೋರದೇ ಇರೋದು, ಇಗ್ನೋರ್ ಮಾಡ್ತಕ್ಕಂಥದ್ದು. ಸೊ ಇದಕ್ಕೆ ಆಪತಿ ಅಂತ ಕರಿತೀವಿ. ಈ ಹೆಡ್ಲೈನ್ ನಲ್ಲಿ ಫ್ರೆಂಡ್ಸ್ ಡೌರಿ ಕ್ರೂಯಲ್ಟಿ, ಡೌರಿ ಹೆಸರಿನಲ್ಲಿ, ವರದಕ್ಷಿಣೆಯ ಹೆಸರಿನಲ್ಲಿ ಮಹಿಳೆಯರ ಮೇಲೆ ಇಷ್ಟೊಂದು ದೌರ್ಜನ್ಯ, ಕ್ರೂರತನ ನಡೀತಿದ್ರು ಕೂಡ ಲೀಗಲ್ ಆಪತಿ. ಲೀಗಲ್ ಅಂತಂದ್ರೆ ಕಾನೂನಾತ್ಮಕ. ಸೊ ಕಾನೂನು ಮಹಿಳೆಯರ ಮೇಲೆ ದೌರ್ಜನ್ಯ ಯಾರ್ಯಾರು ಎಸಗ್ತಾ ಇದಾರೋ ಅವರ ವಿರುದ್ಧ ಯಾವುದೇ ರೀತಿಯ ಆಕ್ಷನ್ ಅನ್ನ ತೆಗೆದುಕೊಳ್ತಾ ಇಲ್ಲ. ಇದು ಆಪತಿಯನ್ನ, ಉದಾಸೀನತೆಯನ್ನ ತೋರಿಸುತ್ತೆ ಅಂತ ಈ ಹೆಡ್ಲೈನ್ ಹೇಳುತ್ತೆ ಫ್ರೆಂಡ್ಸ್. ಸೊ ಆಪತಿ ಅಂತಂದ್ರೆ ಆಸಕ್ತಿಯನ್ನ ಅಥವಾ ಕಾಳಜಿಯನ್ನ ತೋರದೇ ಇರೋದು, ಉದಾಸೀನತೆ. ಫ್ರೆಂಡ್ಸ್, ಕಡೆಯ ಪದ ಡಿಸ್ರಪ್ಟ್. DISRUPT. ಡಿಸ್ರಪ್ಟ್ ಅಂತಂದ್ರೆ ಫ್ರೆಂಡ್ಸ್ ಕನ್ನಡದಲ್ಲಿ ಅಡಚಣೆಯನ್ನ ಅಥವಾ ತೊಂದರೆಯನ್ನ ಉಂಟು ಮಾಡು. ಫ್ರೆಂಡ್ಸ್, ಈಗ ನಾರ್ಮಲ್ ಆಗಿ ಎಲ್ಲ ಸಾಕ್ತಾ ಇರುತ್ತೆ, ನಾರ್ಮಲ್ ಆಗಿ ಸ್ಮೂತ್ ಆಗಿ. ಈಗ ನಾರ್ಮಲ್ ಆಗಿ ಸ್ಮೂತ್ ಆಗಿ ನಡೀತಾ ಇರುತ್ತೆ ಏನೋ ಒಂದು, ಅದಕ್ಕೆ ಏನಾದ್ರೂ ಅಡಚಣೆ ಉಂಟು ಮಾಡೋದು ಏನಿದೆ, ತೊಂದರೆಯನ್ನ ಉಂಟು ಮಾಡೋದು ಏನಿದೆ, ಇದಕ್ಕೆ ಇಂಗ್ಲಿಷ್ ನಲ್ಲಿ ಬಳಕೆ ಆಗ್ತಕ್ಕಂಥ ಪದ ಡಿಸ್ರಪ್ಟ್. ಫಾರ್ ಎಕ್ಸಾಂಪಲ್, ಈಗ ನೀವು ನೆಮ್ಮದಿಯಾಗಿ ಲೈಫ್ ನ ನಡೆಸ್ತಾ ಇದ್ದೀರಾ. ನಾವು ಈಗ ವಾಸ ಮಾಡ್ತಾ ಇರತಕ್ಕಂತ ಏರಿಯಾದಲ್ಲಿ ನಿರಂತರವಾಗಿ 2 ವಾರ 3 ವಾರ ಮಳೆ ಸುರಿದು ಪ್ರವಾಹ ಉಂಟು ಆದ್ರೆ ಈ ಪ್ರವಾಹ ನಮ್ಮ ನಾರ್ಮಲ್ ಲೈಫ್ ನ ಏನ್ ಮಾಡುತ್ತೆ, ಡಿಸ್ರಪ್ಟ್ ಮಾಡುತ್ತೆ. ಈ ರೀತಿ ಅಡಚಣೆಯನ್ನ, ತೊಂದರೆಯನ್ನ ನಾರ್ಮಲ್ ಲೈಫ್ಗೆ ಉಂಟು ಮಾಡೋದೇನಿದೆ ಇದಕ್ಕೆ ಡಿಸ್ರಪ್ಟ್ ಅಂತ ಕರಿತೀವಿ. ಫ್ರೆಂಡ್ಸ್, ಈ ಹೆಡ್ಲೈನ್ ನ ಗಮನಿಸಿ. ಇತ್ತೀಚೆಗೆ ಸ್ಟೀಫನ್ ಕೋಲ್ಬರ್ಟ್ ಅಂತಕ್ಕಂಥ ಒಬ್ಬ ಅಮೆರಿಕನ್ ಕಾಮಿಡಿಯನ್ ಮತ್ತೆ ಆಕ್ಟರ್ ತೀರೋಗ್ಬಿಟ್ರು, ನಿಧನರಾದ್ರು. ಅವರ ಜೀವನದ ಸಂದೇಶ ಏನು ಅಂತಂದ್ರೆ, ಒಂದು ಸ್ಪೀಕ್ ಕೇರ್ಫುಲಿ, ಮಾತಾಡಬೇಕಾದ್ರೆ ಹುಷಾರಾಗಿ
ಮಾತನಾಡಬೇಕು. ಲಾಫ್ ಕ್ವೈಟ್ಲಿ, ನಗನಗ್ತಾ ಬದುಕಬೇಕು. ಮತ್ತೆ ಮೂರನೇದು ಡೋಂಟ್ ಡಿಸ್ರಪ್ಟ್ ಅಂತ ಇದೆ. ಅಂದ್ರೆ ಬೇರೆಯವರಿಗೆ ಅಡಚಣೆಯನ್ನ ಉಂಟು ಮಾಡದೆ, ತೊಂದರೆಯನ್ನ ಕೊಡದೆ, ನೆಮ್ಮದಿಯಾಗಿ ನಿಮ್ ನೀವು ಬದುಕಿ ಬದುಕುದಕ್ಕೆ ಬಿಡಿ ಅನ್ನುವುದು ಅವರ ಜೀವನದ ಸಂದೇಶ. ಸೊ ಫ್ರೆಂಡ್ಸ್, ಡಿಸ್ರಪ್ಟ್ ಅಂತಂದ್ರೆ ತೊಂದರೆ ಕೊಡು, ಡೌಂಟ್ ಡಿಸ್ರಪ್ಟ್ ಅಂತಂದ್ರೆ ತೊಂದರೆಯನ್ನ ಉಂಟು ಮಾಡಬೇಡ. ಫ್ರೆಂಡ್ಸ್, ಈ ದಿನ ಈ 4 ಪದಗಳನ್ನ ನಾವು ಕಲಿತು ಅರ್ಥ ಮಾಡ್ಕೊಂಡಿದೀವಿ. ಮೊದಲನೇ ಪದ ಪೆಕ್ಯುಲಿಯರ್ ಅಂತಂದ್ರೆ ವಿಚಿತ್ರ. ಎರಡನೇ ಪದ ಕ್ರೂಯಲ್ಟಿ ಅಂದ್ರೆ ಕ್ರೂರತನ. ಆಪತಿ ಅಂತಂದ್ರೆ ನಿರ್ಲಕ್ಷ್ಯ, ಉದಾಸೀನತೆ. ಮತ್ತೆ ಕಡೆ ಪದ ಡಿಸ್ರಪ್ಟ್ ಅಂದ್ರೆ ಅಡಚಣೆಯನ್ನ ಉಂಟು ಮಾಡು. ಫ್ರೆಂಡ್ಸ್, ಈ ರೀತಿ ಕನ್ನಡ ಭಾಷೆ ಮೂಲಕ ಇಂಗ್ಲಿಷ್ ಅನ್ನ ಕಲಿಯೋದಕ್ಕೆ, ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫ್ರೆಂಡ್ಸ್.